Dear students, in this video we will derive a very important and a simple derivation of the mirror formula from the ray optics and optical instrument. The formula or the derivation is most important for the 5 marks. ನಾವು ಈ ವಿಡಿಯೋದಲ್ಲಿ 5 marks ನ ಇಂಪಾರ್ಟೆಂಟ್ ಆದಂತ ರೇ ಆಪ್ಟಿಕ್ಸ್ ಮತ್ತು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ನಲ್ಲಿ ಇದ್ದಂತ ಮಿರರ್ ಫಾರ್ಮುಲಾ ಅಥವಾ ಮಿರರ್ ಇಕ್ವೇಶನ್ ಅನ್ನು ಡಿರೈವ್ ಮಾಡೋಣ. ಈ ಇಕ್ವೇಶನ್ಸ್ ಡೆರಿವೇಶನ್ ಫಸ್ಟ್ ನಾವು ಡಯಾಗ್ರಾಮ್ ನಿಂದ ಸ್ಟಾರ್ಟ್ ಆಗುತ್ತೆ. ಡಯಾಗ್ರಾಮ್ ಅಲ್ಲಿ ನಾವು ರೇ ಡಯಾಗ್ರಾಮ್ ಅನ್ನು ಯಾವ ರೀತಿಯಾಗಿ ಹಾಕ್ಬೇಕು ಅಂತ ಹೇಳಿ ಫಸ್ಟ್ ನೋಡೋಣ. ಸೊ ರೇ ಡಯಾಗ್ರಾಮ್ ನಲ್ಲಿ ಫಸ್ಟ್ ನಾವು ಒಂದು ಕಾನ್ಕೇವ್ ಮಿರರ್ ಅನ್ನು ತೆಗೆದುಕೊಳ್ಳೋಣ. ಸೊ ದಿಸ್ ಇಸ್ ಎ ಕಾನ್ಕೇವ್ ಮಿರರ್ ಅಂಡ್ ಫಸ್ಟ್ ಐ ವಿಲ್ ಡ್ರಾ ದ ಪ್ರಿನ್ಸಿಪಲ್ ಎಕ್ಸಿಸ್. ಇದಕ್ಕೆ ನಾನು ಒಂದು ಪ್ರಿನ್ಸಿಪಲ್ ಎಕ್ಸಿಸ್ ಅನ್ನು ಹಾಕ್ತೀನಿ. ಸೊ ಇಟ್ ಇಸ್ ದ ಪ್ರಿನ್ಸಿಪಲ್ ಎಕ್ಸಿಸ್. ಸೊ ದಿಸ್ ಇಸ್ ದ ಪಾಯಿಂಟ್ ಆಫ್ ದ ಪೋಲ್. ಇದು ನಮಗೆ ಪೋಲ್ ಆಗುತ್ತೆ. Then the center of curvature is at this point. ಇಲ್ಲಿ ನಮಗೆ ಸೆಂಟರ್ ಆಫ್ ಕರ್ವೇಚರ್, ದೆನ್ ಇದು ಫೋಕಲ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡೋಣ. ಸೊ ದೆನ್ ಆಬ್ಜೆಕ್ಟ್ ಈಸ್ at this point. ಆಬ್ಜೆಕ್ಟ್ ನಾನು ಈ ಪಾಯಿಂಟ್ ನಲ್ಲಿ ತೋಡಿದೀನಿ. ಸೇ ಲೀನಿಯರ್ ಸೈಜು ಎ ಬಿ. ದೆನ್ ವಿ ಕನ್ಸಿಡರ್ 3 rays. ಈಗ ನಾವು 3 rays ಅನ್ನು ಕನ್ಸಿಡರ್ ಮಾಡಬೇಕು. ಒಂದು, ದ ಫಸ್ಟ್ ಈಸ್ ದ ರೇ ವಿಚ್ ಈಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಅಕಾರ್ಡಿಂಗ್ ಟು ದ ರೂಲ್, the light incident parallel to the principal axis which passes through the focal point. Focal point ನಿಂದ ಪಾಸ್ ಆಗುತ್ತೆ. ಸೊ ಇದು ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್, ಇದು ಡೈರೆಕ್ಷನ್ ಆಫ್ ದ ರಿಫ್ಲೆಕ್ಟೆಡ್ ಲೈಟ್. ಇದು ಫಸ್ಟ್ ರೇ ಆಗ್ತದೆ. ದೆನ್ ಸೆಕೆಂಡ್, ದ ಲೈಟ್ ವಿಚ್ ಪಾಸಸ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್. ಈಗ ಎರಡನೇ ಲೈನು ನಾವು ಸೆಂಟರ್ ಆಫ್ ಕರ್ವೇಚರ್ ಇಂದ ಪಾಸ್ ಆಗಿದ್ದು ತಗೋಬೇಕು. ಸೊ ದಿಸ್ ಸೆಂಟರ್ ಆಫ್ ಕರ್ವೇಚರ್ ವಿಚ್ ದ ಲೈಟ್ ವಿಚ್ ವಿಲ್ ರೀಟ್ರೇಸಸ್, ಅಂದ್ರೆ ಇನ್ಸಿಡೆಂಟ್ ಲೈಟ್ ಈ ರೀತಿ ಬಿದ್ದಾಗ ರಿಫ್ಲೆಕ್ಟೆಡ್ ಲೈಟ್ ಅದೇ ಡೈರೆಕ್ಷನ್ ಅಲ್ಲಿ ರೀಟ್ರೇಸ್ ಆಗುತ್ತೆ. ದೆನ್ ಥರ್ಡ್ ಒನ್, ದ ಲೈಟ್ ವಿಚ್ ಈಸ್ ಇನ್ಸಿಡೆಂಟ್ ಎಟ್ ದ ಪೋಲ್ ವಿಚ್ ಲಾಸ್ ದ ಆರ್ ವಿಚ್ ಒಬೇಸ್ ದ ಲಾಸ್ ಆಫ್ ರಿಫ್ಲೆಕ್ಷನ್. ಅಂದ್ರೆ ಇಲ್ಲಿ ಇನ್ಸಿಡೆಂಟ್ ಆದಾಗ ಲೈಟ್ ರಿಫ್ಲೆಕ್ಟ್ ಆಗಿ ಇನ್ಸಿಡೆಂಟ್ ಆಂಗಲ್ ರಿಫ್ಲೆಕ್ಟೆಡ್ ಆಂಗಲ್ ಎರಡೂ ನಾನು ಈಕ್ವಲ್ ತಗೋಬೇಕು. ಸೊ ದಿಸ್ ಇಸ್ ದ ಪಾಯಿಂಟ್ ಆಫ್ ದ ಇಮೇಜ್ ಫಾರ್ಮೇಶನ್. ಇಲ್ಲಿ ನಮಗೆ ಇಮೇಜ್ ಫಾರ್ಮೇಶನ್ ಆಗುತ್ತೆ, ಅಂದ್ರೆ 3 ಇಂಟರ್ಸೆಕ್ಟ್ ಆಗಬೇಕು. ಸೊ ಇಟ್ ಈಸ್ ದ ಇನ್ಸಿಡೆಂಟ್ ಲೈಟ್ ಡೈರೆಕ್ಷನ್ ಅಂಡ್ ಇಟ್ ಈಸ್ ದ ರಿಫ್ಲೆಕ್ಟೆಡ್ ಲೈಟ್ ಡೈರೆಕ್ಷನ್. ಸೊ ಇಟ್ ಈಸ್ ದ ಇಮೇಜ್, ಇನ್ವರ್ಟೆಡ್ ಇಮೇಜ್ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್. ಸೊ ಇಷ್ಟು ನಮಗೆ ರೇ ಡಯಾಗ್ರಾಮ್ ಹಾಕಬೇಕು. ಅದರಲ್ಲಿ ನಾನು ಕನ್ವೀನಿಯಂಟ್ ಆಗಿ ದಿಸ್ ಪಾಯಿಂಟ್ ಐ ವಿಲ್ ಕನ್ಸಿಡರ್ ಇಸ್ ಎಂ point and now what is that? So f to p ಇದು ಏನಾಗುತ್ತೆ ನಮಗೆ ಫೋಕಲ್ ಲೆಂತ್ ಆಗುತ್ತೆ. So this is the focal length and next object distance is u, usually meanings u, and the image distance ಏನಾಗುತ್ತೆ? So v is the image distance. ಅಂದ್ರೆ p to this b dash is the image point. So this is the image distance. And C to P is known as an radius of curvature. ಇದು ನಮಗೆ ರೇಡಿಯಸ್ ಆಫ್ ಕರ್ವೇಚರ್ ಆಗುತ್ತೆ. ಇಷ್ಟು ನಮಗೆ ರೇ ಡಯಾಗ್ರಾಮ್ ಹಾಕಬೇಕು. ಹಾಕಿದಾಗ 1 ಮಾರ್ಕ್ ಸಿಗುತ್ತೆ. ಇಂಪಾರ್ಟೆಂಟು 3 rays, 1 parallel to the principal axis passes through focal point 1. Second, the light which passing through the center of curvature which will retrace its path. Then third one, the light incident at the pole. So this angle of incident equal to angle of reflection. ಎಲ್ಲಾ ಕಡೆಗೂ incident to then reflected light direction ತೋರಿಸಬೇಕು. P dash P. This is also right angle triangle. Incident angle, reflected angle equal. Therefore, ABP and A dash B dash P. These are similar triangles. ಅಂದ್ರೆ ಇದು ಫಸ್ಟ್ ನಮಗೆ ನಾಲೆಜ್ ಇರಬೇಕು. ಇಲ್ಲಿ ಫಾರ್ಮೇಶನ್ ಆದಂತ ಫ್ರಮ್ ಫಿಗರ್, ಓಕೆ, ಫ್ರಮ್ ಫಿಗರ್ ವಿ ರೈಟ್ ಫ್ರಮ್ ಟ್ರಯಾಂಗಲ್. ವಿಚ್ ಟ್ರಯಾಂಗಲ್? ದಿಸ್ ABP and another triangle, ಇನ್ನೊಂದು ಯಾವುದು ಟ್ರಯಾಂಗಲ್? ದೆನ್ triangle A dash B dash P. So both are similar triangle. If the triangles are similar, then their corresponding side ratios are constant. ಟ್ರಯಾಂಗಲ್ಸ್ ಸಿಮಿಲರ್ ಆಗಿದಾಗ ಅದ್ರ ಕರೆಸ್ಪಾಂಡಿಂಗ್ ಸೈಡ್ ರೇಷಿಯೋ ಕಾನ್ಸ್ಟೆಂಟ್ ಆಗುತ್ತೆ. ಅಂದ್ರೆ ಇಲ್ಲಿ ಎ ಬಿ ಲೆಂತ್, ದ ಲೆಂತ್ ಆಫ್ ದಿಸ್ ಎ ಬಿ ಕರೆಸ್ಪಾಂಡಿಂಗ್ ಸೈಡ್ ಯಾವ್ದಾಗುತ್ತೆ ಇಲ್ಲಿ ನಮ್ಗೆ? ಎ ಡ್ಯಾಶ್ ಬಿ ಡ್ಯಾಶ್. ಸೊ ವಿ ರೈಟ್ ಇಟ್ ಇಸ್ ಎ ಡ್ಯಾಶ್ ಬಿ ಡ್ಯಾಶ್ ವಿಚ್ ಈಸ್ ಈಕ್ವಲ್ ಟು, ದೆನ್ ವಿ ರೈಟ್ ಇಟ್ ಇಸ್ ಬಿ ಟು ಪಿ. ಸೊ ದಿಸ್ ಬಿ ಟು ಪಿ, ದೆನ್ ಇಲ್ಲಿ ಬಿ ಪಿ ಕರೆಸ್ಪಾಂಡಿಂಗ್ ಸೈಡ್ ನಮ್ಗೆ ಯಾವ್ದಾಗುತ್ತೆ? ಬಿ ಡ್ಯಾಶ್ ಪಿ ಆಗುತ್ತೆ. ಸೊ ದಿಸ್ ಇಸ್ ಬಿ ಡ್ಯಾಶ್ ಪಿ. Okay, again from this diagram we write AB length is equal to MP because for paraxial ray this point is very close to P. Point ನಮಗೆ P ಗೆ ಕ್ಲೋಸ್ ಆದಾಗ AB linear size ನಾವು MP ಗೆ ಈಕ್ವಲ್ ಅಂತ ಬರಿಬಹುದು. Okay, from that one we write AB is approximately equal to or equal to MP. Therefore we write it is MP divided by A dash B dash which is equal to BP by B dash P. So now we call it is equation number
1. ಇದಕ್ಕೆ ನಾವು ಇಕ್ವೇಶನ್ ನಂಬರ್ 1 ಅಂತ ಕರೀಬೇಕು. ದೆನ್ ಆಫ್ಟರ್ ದಟ್ ಅದಾದ್ಮೇಲೆ ದೆನ್ ಯು ಕನ್ಸಿಡರ್ ದ ಟ್ರಯಾಂಗಲ್ ಎ ಬಿ ಡ್ಯಾಶ್ ಎಫ್ and this MPF. These also similar triangles. ಅಂದ್ರೆ ಇಲ್ಲಿ ಇನ್ನೊಂದು ಪೇರ್ ಸಿಗುತ್ತೆ, A dash B dash F ಮತ್ತು MPF ಇವೆರಡು ಕೂಡ ಸಿಮಿಲರ್ ಟ್ರಯಾಂಗಲ್ ಆಗುತ್ತೆ. Therefore again from triangle which one? From triangle A dash B dash F, A dash B dash F and next MPF, triangle MPF are similar. So these also similar triangles. Similar triangle. Again the similar triangle means again I start to write the corresponding ratios. Say this is what here. Say I will write first MP corresponding side is A dash B dash. So this A dash B dash which is equal to, so MP corresponding side is A dash B dash and which is equal to, I will write it is P to F. Say P to F or PF by this corresponding side. So B dash F. So ಏನಾಗುತ್ತೆ ನಮಗೆ B dash F ಅಂತ ಆಗುತ್ತೆ. So you call this is equation number 2. ಇದು equation number 2. Now you see from 1 and 2. ಇದು equation 1 ಮತ್ತು 2 ಕ್ಕೂ ಕಂಪೇರ್ ಮಾಡಿ. So MP by A dash B dash both the LHS are same. ಎರಡು ನಮಗೆ LHS term same ಇದೆ. Therefore we can write RHS also equal to each other. Therefore from equation 1 and 2, from equation 1 and 2, this implies ಅಂದ್ರೆ ನಾವು ಏನು ಬರೀಬಹುದು, say this is BP divided by B dash P equal to PF by B dash F. So now this B dash F, ಈ B dash F ಲೆಂತ್ ನಮಗೆ ಪರ್ಫೆಕ್ಟ್ ಆಗಿ ಗೊತ್ತಿರೋದು. So this B dash F I will calculate by taking the total length of BP minus PF. ಅಂದ್ರೆ B dash F ನಮಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡಬೇಕು, B dash P ನಲ್ಲಿ PF ಅನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು, ಅಂದ್ರೆ ಈ ಲೆಂತ್ ಉಳಿಯುತ್ತೆ. Therefore we write here this B dash F can be written as ಟೋಟಲ್ ಲೆಂತ್ ನಾವು B dash P ನಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಬೇಕು, ಏನು PF ಅನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು. So therefore you can write it is BP by B dash P equal to, so what is the PF as it is, then B dash F is B dash P minus PF. So this is the equation number 3. ಇದು equation number 3 ಆಗುತ್ತೆ. Now you can use the sign convention. Using sign convention you can substitute the object distance and image distance. ಹೀಗೆ ನಾವು sign convention ಯೂಸ್ ಮಾಡಿ ನಾವು ಲೆಂತ್ ವ್ಯಾಲ್ಯೂಸ್ ಅನ್ನು ಬರೀಬೇಕು. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಸ್ ಯೂಶುವಲ್ ಇದೆ U and image distance V, radius of curvature R and the focal length is F. You can substitute here. Okay, from figure using sign convention. This point is important. ಈ ಪಾರ್ಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. Using sign convention. Okay, so on sign convention we write the length of BP B to P is towards the left side. According to the sign convention ನಮಗೆ ಲೆಫ್ಟ್ ಸೈಡ್ ಅಪೋಸಿಟ್ ಟು ದ ಇನ್ಸಿಡೆಂಟ್ ಲೈಟ್ ತೋರ್ತಾ ಇದ್ದೇವೆ, ಅಂದ್ರೆ ಇದು ಮೈನಸ್ U ಆಗುತ್ತೆ, ರೈಟ್. ದೆನ್ ಅದೇ ರೀತಿ B dash P, so this B dash P is also image distance, this is also minus V. Then next then P to F, say it is P to F and P to F is, it is the minus F focal length. Now you can substitute the values. ಈಗ ಈ ವ್ಯಾಲ್ಯೂಸ್ ಅನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. So what is BP? It is minus U divided by B dash P, it is minus V equal to P to F, it is minus F divided by B dash P minus V, then P to F again this minus of minus ಇದು ಏನಾಗುತ್ತೆ plus F ಆಗುತ್ತೆ. Okay, this implies, or on cross multiplication this you can neglect the negative signs, then cross multiply it U into minus V plus F which is equal to then minus F into V. So whole equation is now dividing by UVF. ಲಾಸ್ಟ್ ನಲ್ಲಿ ನಾವು whole equation ಗೆ ನಾವು ಮಲ್ಟಿಪ್ಲೈ ಮಾಡಿ UVF ನಿಂದ ಡಿವೈಡ್ ಮಾಡಬೇಕು. then minus UV by UVF ಆಗುತ್ತೆ, then plus U into F is
UF divided by UVF, then equal to minus FV divided by UVF. The same terms with numerator and denominator get cancel each other. So UV cancel ಆಗುತ್ತೆ ಇಲ್ಲಿ, U and F cancel ಆಗುತ್ತೆ ಇಲ್ಲಿ, F and V cancel ಆಗುತ್ತೆ. Then remaining part ಏನಿರುತ್ತೆ? So minus 1 by F, then plus it is 1 by V equal to minus 1 by U. So minus 1 by F ಆ ಕಡೆ ತೆಗೆದುಕೊಳ್ಳಿ, minus 1 by U ಈ ಕಡೆ. So this is the reciprocal of focal length is equal to the sum of reciprocal of, so that object distance plus and image distance. So this is the important, the final answer.